ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಬಂದ್ಬಿಟ್ಟು ನವರಾತ್ರಿ 7ನೇ ದಿನ ಆಗಿರುತ್ತೆ. ಇವತ್ತು ರಾಯಲ್ ಬ್ಲೂ ಕಲರ್ ಡ್ರೆಸ್ಸನ್ನು ಪೇರ್ ಮಾಡಿದ್ದೀನಿ ನಾನು. ನೀವು ನೋಡ್ಬೋದು, ಇದು ರಾಯಲ್ ಬ್ಲೂ ಟಾಪು ಮತ್ತು ಪಿಂಕ್ ಶೇಡಲ್ಲಿ ಇರುತ್ತೆ. ಇದು ಫುಲ್ಲು ರಾಯಲ್ ಬ್ಲೂ ಆಗಿರುತ್ತೆ ಸ್ಕರ್ಟ್ ಇದು. ಮತ್ತು ನಾವು ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಕಾರಣ ಕಾಳಹಸ್ತಿಗೆ ಹೋಗೋಕ್ಕೆ ಅಂದರೆ ನಾವು ರಾಹು ಕೇತು ಪೂಜೆಯನ್ನು ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಒನ್ ಡೇ ಹೋಗ್ಬಿಟ್ಟು ಬಂದುಬಿಡ್ತೀವಿ ನಾವು. ಸೊ ಅಲ್ಲಿ ಏನೇನಾಗುತ್ತೆ ಏನು ಅಂತ ಇದೇ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ. ನಮ್ಮ ಮನೆಯಿಂದ ಫ್ರೆಂಡ್ಸ್, ನಾನು ನಮ್ಮಮ್ಮ ನಮ್ಮಪ್ಪ 3 ಜನ ಹೋಗ್ತಿದ್ದೀವಿ. ನಮ್ಮ ಮನೆಯಿಂದ ಅವ್ರು 3 ಜನ. ಬಾಯ್ ಮಾಡಜ್ಜಿ. ಬಾಯ್ ಬಾಯ್. ಆಮೇಲೆ ಬಂದ್ಬಿಟ್ಟು ಕೆಳಗಡೆ ಇದ್ರು ಅವ್ರಿಗೆ ಬಾಯ್ ಮಾಡಿಬಿಟ್ಟು ನಾವು ಕಾರ್ ಹತ್ರ ಬಂದರೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹಾಯ್ ಮಾಡಿಬಿಟ್ರಿ. ಬಲೆ ಒಳ್ಳೆ. ಆಮೇಲೆ ನಾವು ಮನೆ ಬಿಟ್ಟಮೇಲೆ ಪೆಟ್ರೋಲ್ ಬಂಕಿಗೆ ಬಂದ್ರಿ, ಇಂಡಿಯನ್ ಪೆಟ್ರೋಲ್ ಬಂಕ್ಗೆ. ಅದಾದಮೇಲೆ ನಾವು ಡೀಸೆಲನ್ನು ಹಾಕಿಸ್ಕೊಂಡ್ರಿ. ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ನಮಗೇನಿದ್ದಿದ್ದು ಅಂದರೆ ಡೈರೆಕ್ಟ್ ನಾವು ಮನೆ ಬಿಟ್ಟಮೇಲೆ ನಾವು ಕಾಳಹಸ್ತಿಗೆ ಹೋಗಬೇಕು ಅಂತ ಇದ್ದಿದ್ದು. ಯಾಕಂದರೆ ಅದು ರಾಹು ಕೇತು ಪೂಜೆ ಆಗಿರೋದ್ರಿಂದ ನಾವು ಬೇರೆ ಎಲ್ಲೂ ಹೋಗೋ ಆಗಿರಲಿಲ್ಲ. ಡೈರೆಕ್ಟ್ ಹೋಗಿ ಡೈರೆಕ್ಟ್ ಬರಬೇಕಾಗಿತ್ತು. ಸೊ ಡೈರೆಕ್ಟ್ ಹೋಗಿ ಡೈರೆಕ್ಟ್ ಬಂದ್ವಿ. ಸೊ ನಾವು ಹೋಗೋ ರೋಡಲ್ಲಿ ಚಿತ್ತೂರು ಅನಿಸುತ್ತೆ, ಆ ರೋಡಲ್ಲಿ ಸನ್ಸೆಟ್ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು, ನೋಡ್ಬೋದು. ತುಂಬಾ ಇಷ್ಟ ಆ ಥರ ಎಲ್ಲ. ನಾವು ಫೈನಲಿ ಎಷ್ಟು ಗಂಟೆ ಅಂದರೆ ಒಂದು ಮಿನಿಮಮ್ 8:30 ಆಗಿತ್ತೇನೋ ಆವಾಗ ನಾವು ಕಾಳಹಸ್ತಿ ಟೆಂಪಲ್ಗೆ ರೀಚ್ ಆಗಿದ್ವಿ. ಅಲ್ಲಿ ಎಲ್ಲ ಫುಲ್ಲು ಒಂದು ರೌಂಡ್ ಸುತ್ತಾಕ್ಬಿಟ್ರಿ ಫ್ರೆಂಡ್ಸ್. ನಾವು ದೇವಸ್ಥಾನ ಕಾಣಿಸ್ತಾ ಇತ್ತು, ಬಟ್ ಕನ್ಫ್ಯೂಸ್ ಆಗಿತ್ತು ತುಂಬ ಯಾವ ರೋಡಲ್ಲಿ ಹೋಗಬೇಕು ಅಂತ. ರೂಟ್ ಮ್ಯಾಪಲ್ಲೂ ರಾಂಗ್ ತೋರಿಸ್ತು. ಸೊ ಆಮೇಲೆ ಕೇಳ್ಕೊಂಡು ಹೋದ್ರಿ ನಾವು. ನೋಡ್ಬೋದು, ಫೈನಲಿ ನಾವು ಟೆಂಪಲ್ ರೀಚ್ ಆದ್ರಿ. ತುಂಬಾ ಚೆನ್ನಾಗಿತ್ತು. ನೈಟ್ ಮಾತ್ರ ಏನಂತಾರೆ ಗೋಪುರ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಇಷ್ಟ ಆಯಿತು ನನಗಲ್ಲೇ ಅದು ಮಾತ್ರ. ಗೋಪುರ ದೂರದಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಪಕ್ಕನೇ ನಾವು ರೂಮ್ಸ್ ತೊಗೊಂಡಿದ್ರಿ. ನೀವು ನೋಡ್ಬೋದು ಅಲ್ಲಿ ರೂಮ್ಸ್, ಅಲ್ಲಿ SMR ರೂಮ್ಸ್ ಏನೋ ಇತ್ತನೋ ಸಮಥಿಂಗ್, ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿ ಹೋಗಿದ್ರಿ ನಾವು. ಫೈನಲಿ ಅಲ್ಲಿ ರೂಮ್ ಸೆಟ್ ಆಯಿತು. ಅಲ್ಲಿ ಹೋದ್ರಿ, ನಿದ್ದೆನೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಚೇಂಜ್ ಆಗುತ್ತೆ ಪ್ಲೇಸ್ ಅಲ್ವಾ, ನಿದ್ದೆ ಬರಲ್ಲ ನೈಟೆಲ್ಲ. ನೋಡ್ಬೋದು. ನೀವೇನಾದರೂ ಕಾಳಹಸ್ತಿಗೆ ಹೋಗ್ಬೇಕಂದ್ರೆ ಈ ರೂಮ್ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ರೂಮ್ ಇದು. ನನಗೆ ಗಾಡ್ ಆಗಿರ್ಬೋದು, ದೇವರು ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಹೇಳ್ದಾಗೆಲ್ಲ ಹೀಟ್ರೆಲ್ಲ ಹಾಕ್ಕೊಟ್ರು ಅವರು, ಗೀಝರೆಲ್ಲ. ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ರೂಮ್ಸ್ ಮಾತ್ರ ತುಂಬಾ ಕ್ಲೀನ್ ಹೈಜಿನಿಕ್ ಆಗಿತ್ತು. ಇಟ್ಸ್ ವರ್ತ್ ಅಂತಲೇ ಅನಿಸ್ತು. ನಾವು 2 ರೂಮ್ಗೆ ಹೋಗಿ ಬಂದ್ಬಿಟ್ಟು ಎಷ್ಟು 2,500 ರೂಪಾಯಿ ಏನೋ ಕೊಟ್ರಿ. ಇಟ್ಸ್ ವರ್ತ್ ಅಂತ ಅಂದ್ಕೊತೀನಿ. 3 ಬೆಡ್ ಒಂದು ತೊಗೊಂಡಿದ್ವಿ, ಒಂದು 2 ಬೆಡ್ ಏನೋ ತೊಗೊಂಡಿದ್ರಿ. ಚೆನ್ನಾಗಿತ್ತು ರೂಮ್ಸ್ ಮಾತ್ರ. ಲಿಫ್ಟೆಲ್ಲ ಇತ್ತು. ಮತ್ತು ಅವರೇ ನಮಗೆ ಫುಡ್ಡನ್ನು ತೊಗೊಂಬಂದು ಕೊಟ್ಟರು ಔಟ್ಸೈಡ್ ಹೋಗ್ಬಿಟ್ಟು. ಚೆನ್ನಾಗಿತ್ತು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ರೈಸ್ ಮಾತ್ರ ಫುಲ್ ಮೀಲ್ಸ್ ತೊಗೊಂಡಿದ್ರಿ ಫ್ರೆಂಡ್ಸ್. ಇಬ್ಬರು ತಿಂದ್ರಿ, ಅಷ್ಟು ಇತ್ತು ರೈಸ್ ಮಾತ್ರ ಫುಲ್ ಮೀಲ್ಸು. ನೀವು ನೋಡ್ಬೋದು. ಬರುತ್ತಾ
ಇಲ್ಲಿ ಒಂದು ಸಿಂಗಲ್ ಕಾಟ್ ಇದೆ ಮತ್ತು ಇಲ್ಲಿ ಡಬಲ್ ಕಾಟ್ ಇದೆ ಫ್ರೆಂಡ್ಸ್, ನೋಡ್ಬೋದು. ಮತ್ತು ಇಲ್ಲಿ ಮಿರರ್ ಇದೆ, ಇಲ್ಲೇನಾದರೂ ಇಟ್ಕೊಬೇಕಿದೆ ಬ್ಯಾಗು, ಇಲ್ಲೊಂದು ಚಿಕ್ಕ ಕಿಟಕಿ ಇದೆ, ಮತ್ತು ಟಿ ವಿ ಇದೆ ಅಷ್ಟೇ. ಎ ಸಿ ರೂಮ್ ಫ್ರೆಂಡ್ಸ್, ಎ ಸಿ. ಸೊ ಇದನ್ನು ವಾಶ್ರೂಮ್. ಸೊ ಫ್ರೆಂಡ್ ಗೀಝರು ಬರುತ್ತೆ, ನೋಡ್ಬೋದು ಗೀಝರ್ ಇದೆ, ವಾಶ್ರೂಮ್. ಫುಡ್ ಬಗ್ಗೆ ಒಂದು ಮಾತಿಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಪರೋಟ ಆಗಿರ್ಬೋದು ಮತ್ತು ಫುಲ್ ಮೀಲ್ಸ್ ಆಗಿರ್ಬೋದು, ಇದಾಗಿರ್ಬೋದು ಫ್ರೈಡ್ ರೈಸು ತುಂಬಾ ಚೆನ್ನಾಗಿತ್ತು. ಆಮೇಲೆ 3 ಗಂಟೆ ಆಯಿತು, ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀರಿ, ಏಕೆಂದರೆ ನಮಗೆ ಫಸ್ಟ್ ಪೂಜೆ ಹೋಗಬೇಕಿತ್ತು. ಇಲ್ಲಾಂದರೆ ತುಂಬಾ ಜನ ಆಗ್ತಾರೆ. ಫಸ್ಟ್ ಪೂಜೆಗೆ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ಫೈನಲಿ ಫಸ್ಟ್ ಪೂಜೆಗೆ ಹೋದ್ರಿ ನಾವು. 5:30 ಹತ್ತತ್ರ ಏನೋ ಹೋಗಿದ್ರಿ ನಾವು ದೇವಸ್ಥಾನಗಳು. ಅಲ್ಲಿ ಸ್ಟಾರ್ಟ್ ಆಗಿದೆ 5:30 ಓಪನ್ ಆಗೋ ದೇವಸ್ಥಾನ. 5:30ಗೆ ಹೋಗ್ಬಿಟ್ಟಿದ್ವಿ ಒಳಗಡೆ, ನೋಡ್ಬೋದು. ಅಂತ ನಾನು ರೆಡಿ ಆಗ್ತಾಯಿದ್ದೀನಿ ಎಲ್ಲ.
ಫ್ರೆಂಡ್ಸ್ ಇವಾಗ 5:25 ಆಗಿದೆ. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ನೀವು ನೋಡ್ಬೋದು ಎಲ್ಲ ರೆಡಿ ಆಗಿದ್ದಾರೆ ಇಲ್ಲಿ ಹೋಗೋಕ್ಕೆ. ಸೊ ಲೆಟ್ಸ್ ಗೋ. ಇನ್ನೊಂದೇನೋ ಏನು ಗೊತ್ತಾ ಫ್ರೆಂಡ್ಸ್, ನಾವು ಹೋಗಿದ್ದು ಹಿಂದಿನ ದಿನ ಅದ್ರ ದಿನ ಎಲ್ಲ ಮಳೆ ಇರಲಿಲ್ಲ. ನಾವು ಹೋಗಿದ್ದ ದಿನವೇ ಮಳೆ ಬಂತು ಅಂತಲೇ ಹೇಳ್ಬೋದು. ಫುಲ್ಲು ಮಳೆ ಅವತ್ತು ಮಾತ್ರ. ಸೊ ನೋಡೋಣ ಬನ್ನಿ. ಇವಾಗ ಫ್ರೆಂಡ್ಸ್ ಮೊಬೈಲ್ ಅಲೋ ಇಲ್ಲ, ನೋಡೋಣ. ಮೊಬೈಲ್ ಅಲೋ ಇಲ್ಲ ಫ್ರೆಂಡ್ಸ್. ಇವಾಗ ನೋಡೋಣ ಬನ್ನಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ನೋಡೋಣ. ಮತ್ತು ನಾವು ದೇವಸ್ಥಾನ ಹತ್ರ ಹೋಗೋದ್ರ ಮತ್ತು ಹೂವನ್ನು ತೊಗೊಂಡು ಹೂವು ಮುಟ್ಕೊಂಡು ಮತ್ತು ಅಲ್ಲಿ ಏನು ಪೂಜೆಗೆ ಇದು ದೀಪ ಅನಿಸಿದ್ರಲ್ಲ ಅದಕ್ಕೂ ಸ್ವಲ್ಪ ಹೂವು ತೊಗೊಂಡು ದೇವಸ್ಥಾನ ಒಳಗಡೆ ಹೋದ್ರಿ ನಾವು. ಫ್ರೆಂಡ್ಸ್ 7:38 ಬಂದಿದ್ದೀರಿ ನಾವು ಆಚೆ. ಮತ್ತೆ ರಿಟರ್ನ್ ದೇವಸ್ಥಾನ ಒಳಗಡೆನೇ ಬಂದಿದ್ದೀರಿ. ಸೊ ನನಗೆ ಇದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ನಂಬಿಕೆ ಇಲ್ಲ. ಸೊ ಇವ್ರ ಬಿಸ್ನೆಸ್ಗೋಸ್ಕರ ಇದನ್ನು ಮಾಡ್ಕೊತಿರೋದು. ಅದು ಏನಂತಾರೆ, ಅದು ನಾಮ ಆಗಿರ್ಬೋದು, ಅದನ್ನೆಲ್ಲ ಅವ್ರ ಬಿಸ್ನೆಸ್ಗೋಸ್ಕರ. ಸೊ ಅವರಿಗೂ ಒಂದಾಗಲಿ ಅಂತ ನಮ್ಮಪ್ಪ ಎಲ್ರಿಗೂ ಇಕ್ಸಿದ್ರು, ಅವರು ಇಕ್ಸ್ಕೊಂಡ್ರು ಅಂತಲೇ ಹೇಳ್ಬೋದು. ನನಗೆ ಯೂಶ್ವಲಿ ಇವ್ರ ಬಿಸ್ನೆಸ್ಗೋಸ್ಕರ ಅದು ದೇವ್ರ ನಂಬಿಕೆಯನ್ನು ಇದು ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ ನಾನು. ಅದಾದಮೇಲೆ ಕಾಫಿ ಕುಡಿಯೋಕ್ಕೆ ಬಂದೆ. ಯಾಕಂದರೆ ಬೆಳಗ್ಗೆ ನಾವೇನೂ ಕುಡ್ದಿರಲಿಲ್ಲ, ತಿಂದಿರಲಿಲ್ಲ, ಏನೂ ಮಾಡಿಲ್ಲ. 7:30ಗೆ ಕಾಫಿಯನ್ನು ಕುಡಿದ್ರಿ. ಅಲ್ಲೇ ಪಕ್ಕದಲ್ಲಿ ಒಂದು ಸ್ಟಾಲ್ ಥರ ಇತ್ತು, ಅಲ್ಲೋಗಿ ಕುಡಿದ್ರಿ. ಆಮೇಲೆ ದೇವ್ರ ಪ್ರಸಾದ ಪುಳಿಯೋಗರೆಯನ್ನು ಕೊಟ್ಟಿದ್ದರು. ಮತ್ತು ಅದೇನು ಚಕ್ಲಿ ನಿಪ್ಪಟ್ಟು ಅನ್ಕೊತೀನಿ, ನಿಪ್ಪಟ್ಟು ಇತ್ತು, ಅದನ್ನು ಕೂಡ ತಿಂದ್ರಿ. 8:15 ಟೈಮ್. ಒಂದು ಸೈಡ್ ಮಳೆ ಇರ್ತಿದ್ರೆ ಇನ್ನೊಂದು ಸೈಡ್ ಮಳೆ ಇರ್ತಿಲ್ಲ. ಇಲ್ಲಿ ನೋಡ್ಬೋದು ತುಂಬಾ ಜೋರು ಮಳೆ. ನಾವು ಬರೋ ರೋಡಲ್ಲೇ 1-2-3 ಏನೋ ಆ್ಯಕ್ಸಿಡೆಂಟ್ಗಳಾಗಿತ್ತು. ಮತ್ತು ನಾವು ಬ್ರೇಕ್ಫಾಸ್ಟಿಗೆ ಬಂದ್ರಿ. ಅಲ್ಲಿ ನಾವು ಪೂರಿ ಸಾಗು ಮತ್ತು ಒಂದು ವಡೆ ಏನೋ ಕೊಟ್ಟರು, ಅದನ್ನ ತಿಂದ್ಬಿಟ್ಟು ಮತ್ತು ನಮ್ಮ ಕಾರಿಗೆ ವಾಪಸ್ ಬಂದ್ರಿ. ಮತ್ತು ಚಾಕ್ಲೇಟನ್ನು ತೊಗೊಂಡು ಸ್ವೀಟ್ ತಿನ್ಬೇಕನ್ನಿಸ್ತು, ಸ್ವೀಟನ್ನು ತೊಗೊಂಡ್ರಿ ಅಲ್ಲಿ. ಫೈನಲಿ ಫ್ರೆಂಡ್ಸ್ 1:15ಗೆ ಮನೆಗೆ ಬಂದ್ರಿ. ನೋಡೋಣ, ನಾಳೆ ಹಬ್ಬ ಆಗಿರುತ್ತೆ, ದಸರಾ ಹಬ್ಬ. ನಾಳೆ ಸ್ವಲ್ಪ ನಾವು ಹಬ್ಬ ಮಾಡೋದಿಲ್ಲ, ಸ್ವಲ್ಪ ಏನೇನಿರುತ್ತೆ ಅದನ್ನು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡಿಬಿಡು. ಇಲ್ಲಾಡು, ಇಲ್ಲಾಡು, ಇಲ್ಲಿ ಬಾಯ್ ಮಾಡೋ, ಇಲ್ಲಾಡು, ಇಲ್ಲಿ ಬಾಯ್ ಮಾಡಲ್ಲ. ಬಾಯ್ ಬಾಯ್. ನಾಳೆ ಬರ್ತೀಯಾ? ಸರಿ, ಬಾಯ್. ಪ್ಲೇನ್ ಕೇಸು, ಬಾಯ್. ಇದು ನೆಕ್ಸ್ಟ್ ಡೇ ದಸರಾ ಹಬ್ಬ ಆಗಿತ್ತು. ಸೊ ಅವತ್ತು ನಾವು ಪರ್ಪಲ್ ಡ್ರೆಸ್ಸನ್ನು ಹಾಕ್ಕೊಬೇಕಾಗಿತ್ತು. ಸೊ ಅದಕ್ಕೆ ನಾನು ಪರ್ಪಲನ್ನು ಹಾಕ್ಕೊಂಡೆ. ಪರ್ಪಲನ್ನು ಸೊ
ಇವಾಗ ಹಬ್ಬಕ್ಕೆ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕಾಗುತ್ತೆ. ನಾವು ಏನು ವಸ್ತುಗಳನ್ನು ಯೂಸ್ ಮಾಡ್ತೀರೋ ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಇದೆಲ್ಲ ನೆನ್ನೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಇಲ್ಲಿ ಕ್ಲೀನ್ ಮಾಡಿ ಇದು ಮತ್ತು ಇದು ನಮ್ಮ ವಾಚ್ಗಳು ಇದೆಲ್ಲ ನೆನ್ನೆ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇವತ್ತು ಒಂದು ಸ್ವಲ್ಪ ಏನಿದೆ ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಸುತ್ತಿ ಆಗಿರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡಿ ಇಡಬೇಕು. ಸೊ ಇವಾಗ ನಾನು ನೀರನ್ನು ತಂದಿದ್ದೀನಿ ಕ್ಲೀನ್ ಮಾಡೋಕ್ಕೆ. ಇದೆಲ್ಲ ನೆನ್ನೆ ಕ್ಲೀನ್ ಮಾಡಿ ನೆನ್ನೆ ಎಷ್ಟು 1.5 hour ಏನೋ ಆಯಿತು. ಇದಿಷ್ಟೇ ಕ್ಲೀನ್ ಮಾಡಿ ಮತ್ತು ಇದನ್ನು ಕ್ಲೀನ್ ಮಾಡೋದಕ್ಕೆ, ಇಷ್ಟನ್ನು ಕ್ಲೀನ್ ಮಾಡೋದಕ್ಕೆ ಮಾತ್ರ 1.5 hour ಆಯಿತು. ಇವಾಗ ಇದಿಷ್ಟು ಇಟ್ಟಿದ್ದೀನಿ. ಮತ್ತು ಇನ್ನು ಏನಿದೆ ಮಚ್ಚು ಚಾಕು ಏನಂತ ಮೊರ ಅದನ್ನೆಲ್ಲ ಇಡಬೇಕು. ಮತ್ತು ಅರಿಶಿನ ಕುಂಕುಮನ ಇಟ್ಬಿಟ್ಟು ಪೂಜೆ. ಇದು ನಾವು ಈ ಹಬ್ಬನ ಮಾಡೋದಿಲ್ಲ, ಹೇಳ್ತೀನಿ ಬನ್ನಿ. ಸೊ ನಾವು ಈ ಹಬ್ಬನ ಜಾಸ್ತಿ ಮಾಡೋದಿಲ್ಲ. ಈ ಹಬ್ಬನ ನಾವು ಗಾಡಿ ಪೂಜೆ ಏನು ಮಾಡೋದಿಲ್ಲ. ಸೊ ಮನೇಲಿ ಇಷ್ಟು ಪೂಜೆಯನ್ನು ಮಾಡ್ತಿದ್ದೀನಿ, ನೋಡ್ಬೋದು. ಮನೆ ಪೂಜೆ ಎಲ್ಲ ಮಾಡಿದಾಗಿದೆ ನೋಡಿ. ನಮ್ಮ ಮನೆಯೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಈ ಗಾಡಿ ಪೂಜೆ ಏನು ಮಾಡ್ತೀರಲ್ವ, ಅದು ಬಂದ್ಬಿಟ್ಟು ನಾವು ದೀಪಾವಳಿ ಹಬ್ಬಕ್ಕೆ ಮಾಡ್ತೀವಿ. ಆವಾಗ ನಮ್ಮ ಆಫೀಸ್ ಪೂಜೆ ಆಗಿರ್ಬೋದು, ಮನೆಯದು ಅಂಗಡಿ ಪೂಜೆ ಎಲ್ಲ ಆವಾಗ ಮಾಡ್ತೀವಿ, ಗಾಡಿ ಎಲ್ಲ ಪೂಜೆ. ಇವಾಗ ಮನೇಲಿ ಏನಿದೆ ಅದಷ್ಟು ಮಾತ್ರ ಮಾಡ್ತೀವಿ. ನಾವು ಯೂಸ್ ಮಾಡೋದಂತ ಆಗಿರ್ಬೋದು ಅದೆಲ್ಲ ಇಟ್ಬಿಟ್ಟು ಮಾಡೋದಷ್ಟೇ ಆಗುತ್ತೆ. ಇವಾಗ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ಬೋದು ನಾನು ಈ ಥರ ರೆಡಿ ಆಗಿದ್ದೀನಿ. ಸಿಂಪಲ್ ಏನಿಲ್ಲ, ಮಾಯಶ್ಚರೈಸರನ್ನು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬ್ಲಷನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದು ಸ್ವಲ್ಪ ಕೂಮ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾನೇನು ಮಾಡಲ್ಲ. ನಿಮಗೆ ಈ ಲುಕ್ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟನ್ನು ಮಾಡಿ, ಲೈಕನ್ನು ಮಾಡಿ. ನೀವು ನೋಡ್ಬೋದು ನಮ್ಮಪ್ಪ ಬೆಳಗ್ಗೆನೇ ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ಹೊರಗಡೆ ಹೋಗಿದ್ರು ಕೆಲಸದ ಮೇಲೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆಲ್ಲ, ಅದಕ್ಕೆ ಹಬ್ಬದ ದಿನ ಮತ್ತು ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನನ್ನ ವಸ್ತುಗಳು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಲಂಚ್ ಪ್ರಿಪೇರನ್ನು ಮಾಡಿದ್ವಿ. ಒಬ್ಬಟ್ಟನ್ನು ಮಾಡಿ, ಪಕೋಡ ಅನ್ನ ಮಾಡಿ, ಅನ್ನ ಮತ್ತು ಒಬ್ಬಟ್ಟು ರಸನ ಮಾಡಿದ್ವಿ, ಮತ್ತು ಪಲ್ಯ ಬದನೆಕಾಯಿ ಪಲ್ಯನ ಮಾಡಿದ್ರು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.